ಬಂಧನದ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಮಾಹಿತಿ. ಈ ಮಾಹಿತಿ ನಿಮ್ಗೆ ಬೇರೆಲ್ಲೂ ಸಿಗಲ್ಲ, ಎಲ್ಲೂ ಇಲ್ಲದಂತ ರೋಚಕ ಮಾಹಿತಿ ನಿಮ್ಮ ಮುಂದೆ. ಪವರ್ ಟಿವಿಯಲ್ಲಿ ಮಾತ್ರ. ಸಿಟಿ ರವಿಯನ್ನ ಬಂಧಿಸಿದ್ರು, ಇಡೀ ರಾತ್ರಿ ಅಲೆದಾಡಿಸಿದ್ರು ಪೊಲೀಸರು. ಡಿಸೆಂಬರ್ 19ರ ರಾತ್ರಿ ಎಲ್ಲೆಲ್ಲಿ ಅಲೆದಾಡಿಸಿದ್ರು, 3 ಜಿಲ್ಲೆಗಳಲ್ಲಿ ಹೇಗೆಲ್ಲ ಸುತ್ತಾಟವನ್ನ ಮಾಡಿದ್ರು ಅನ್ನುವಂತ ಡೀಟೇಲ್ಸ್ ಪವರ್ ಟಿವಿಯಲ್ಲಿ ಪಿನ್ ಟು ಪಿನ್ ಲಭ್ಯ ಇದೆ. ಆ 14 ಗಂಟೆಗಳ ಕಾಲ ಆಗಿದ್ದೇನು, ಎಲ್ಲೆಲ್ಲಿ ಹೋದ್ರು, ಎಲ್ಲೆಲ್ಲಿ ಕರ್ಕೊಂಡು ಹೋದ್ರು, ಯಾಕೆ ಕರ್ಕೊಂಡು ಹೋದ್ರು, ಯಾಕೆ ಪ್ರತಿ ಕ್ಷಣವೂ ಕೂಡ ಆ ಡೈರೆಕ್ಷನ್ಸ್ ಜೊತೆಗೆ ರಸ್ತೆ ಮಾರ್ಗಗಳು ಬದಲಾಯಿತು. 11 ಗಂಟೆಗಳ ಕಾಲ ಡಿಸೆಂಬರ್ 19ರ ರಾತ್ರಿ ಎಲ್ಲೆಲ್ಲಿ ಅಲೆದಾಡಿದ್ರು. ಸಿಟಿ ರವಿ ಬಂಧನದ ಇನ್ಸೈಡ್ ಮಾಹಿತಿ ನಿಮ್ಮ ಮುಂದೆ, ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇದು. ಸಿಟಿ ರವಿ ಅರೆಸ್ಟ್ ಆದ ನಂತರದಲ್ಲಿ ಅವರನ್ನ ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ, ಜನಪ್ರತಿನಿಧಿಗಳ ಕೋರ್ಟ್ಗೆ ಕರ್ಕೊಂಡು ಬರ್ತಾರೆ ಅನ್ನುವಂಥದ್ದನ್ನ ಹೇಳಲಾಗಿತ್ತು. ಆದ್ರೆ ಆ ರೀತಿ ಆಗಿಲ್ಲ. ರಾತ್ರಿ ಇಡೀ ಸುತ್ತಾಡಿಸಿದ್ದಾರೆ. 14 ಗಂಟೆ 3 ಜಿಲ್ಲೆ ಸಿಟಿ ರವಿ ರಾತ್ರಿ ಎಲ್ಲ ಸುತ್ತಾಡಿದ್ದಾರೆ. ಪೊಲೀಸರು ಸುತ್ತಾಡಿಸಿದ್ದಾರೆ. ಬೆಳಗಾವಿಯ ನಿರ್ಜನ ಪ್ರದೇಶ, ಜಮೀನು, ತೋಟ ಎಲ್ಲೆಲ್ಲಿ ಸುತ್ತಾಟ ಮಾಡಿದ್ದಾರೆ. ಸುವರ್ಣಸೌಧದ ಬಳಿ ಸಂಜೆ 6 ಗಂಟೆ ಸರಿಯಾಗಿ ವಶಕ್ಕೆ ಪಡಿತಾರೆ ಪೊಲೀಸರು. ಬೆಳಗ್ಗೆವರೆಗೂ ಕೂಡ 9 ಗಂಟೆವರೆಗೂ ಕೂಡ ಸಿಟಿ ರವಿ ಎಲ್ಲಿದ್ದಾರೆ ಅನ್ನುವಂತ ಕನ್ಫರ್ಮ್ ಇನ್ಫಾರ್ಮೇಶನ್ ಇಲ್ಲ. ಸಿಟಿ ರವಿ ಅವರನ್ನ ಹಿರೇಬಾಗೇವಾಡಿ ಠಾಣೆಗೆ ಕರೆದೊಯ್ತಾರೆ ಅಂತ ಮೊದಲಿಗೆ ಹೇಳಲಾಗಿತ್ತು. ಅಲ್ಲಿ ಒಂದಷ್ಟು ನಾಯಕರು ಕೂಡ ಇದ್ರು, ಬಿಜೆಪಿ ಒಂದಷ್ಟು ನಾಯಕರು ಕೂಡ ಅಲ್ಲೇ ಇದ್ರು, ಚಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಅನೇಕರು ಇದ್ರು. ಆದ್ರೆ ಅಲ್ಲಿಗೆ ಹೋಗಿಲ್ಲ. ಗಂದಿಗವಾಡ ಮೂಲಕ ಖಾನಾಪುರ ಠಾಣೆಗೆ ಸಿಟಿ ರವಿ ಅವರನ್ನ ಆನಂತರ ಶಿಫ್ಟ್ ಮಾಡಲಾಗುತ್ತೆ. ಹಿರೇಬಾಗೇವಾಡಿ ಠಾಣೆಗೆ ಇನ್ನುಳಿದ ಸದಸ್ಯರನ್ನ ಬಂಧಿಸಿ ಕರೆತರ್ತಾರೆ ಪೊಲೀಸರು. ಈ 14 ಗಂಟೆ ಇದೆಯಲ್ಲ, ಈ 14 ಗಂಟೆಗಳಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೆದಿದೆ. ಬೇರೆ ಬೇರೆ ಕಡೆ ಸುತ್ತಾಡಿಸಿದ್ದಾರೆ, ರಾತ್ರಿ ಇಡೀ ಸುತ್ತಾಡಿಸಿದ್ದಾರೆ. ಎಲ್ಲಿ ಕರೆ ತರ್ತೀವಿ ಅಂತ ಹೇಳಿದ್ರು ಅಲ್ಲಿ ಕರೆ ತಂದಿಲ್ಲ, ಬದಲಾಗಿ 14 ಗಂಟೆಗಳ ಕಾಲ ಸುತ್ತಾಟ. ಇನ್ನು ರಾತ್ರಿ 12:05ಕ್ಕೆ ಖಾನಾಪುರ ಪೊಲೀಸ್ ಠಾಣೆಯಿಂದ ಶಿಫ್ಟ್ ಮಾಡ್ತಾರೆ. ರಾತ್ರಿ 12:45ಕ್ಕೆ ಕಿತ್ತೂರಿಗೆ ಎಂಟ್ರಿ ಕೊಡ್ತಾರೆ. ಅಲ್ಲಿ ಅರ್ಧ ಗಂಟೆ ಕಾರನ್ನ ನಿಲ್ಲಿಸಿ ಕಾಲಹರಣ ಮಾಡ್ತಾರೆ. ಆ ನಂತರ ಕಿತ್ತೂರಿನಿಂದ ಹೊರಡ್ತಾರೆ. ರಾತ್ರಿ 1:30ಕ್ಕೆ ಬೆಳವಡಿ ಗ್ರಾಮಕ್ಕೆ ಆಗಮಿಸ್ತಾರೆ ಪೊಲೀಸರು. ಅಲಾಂಗ್ ವಿತ್ ದ ಎಸ್ಕಾಟ್, ಕೆಎಸ್ಆರ್ಪಿ ತುಕಡಿ ಇತ್ತು, ಎಸ್ಕಾಟ್ ಇತ್ತು, ಪೊಲೀಸರ ಗಾಡಿ ಇತ್ತು, ಎಲ್ಲವೂ ಕೂಡ ಇತ್ತು. ಧಾರವಾಡ ತಾಲೂಕು ತಡಕೋಡ ಮಾರ್ಗವಾಗಿ ಬೆಳವಡಿಗೆ ಕರೆತಂದಿದ್ರು. ಆ ಬೆಳವಡಿಯಿಂದ ಹೊರಟು ರಾತ್ರಿ 1:45ಕ್ಕೆ ಸವದತ್ತಿಗೆ ಬರ್ತಾರೆ. ಸವದತ್ತಿಯಲ್ಲಿ 15 ನಿಮಿಷ ಕಾಲಹರಣ, ಒಂದಷ್ಟು ಕಾಲ ನಿಲ್ಲಿಸೋದು, ಆ ನಂತರದಲ್ಲಿ ಮತ್ತೆ ಹೊರಡೋದು. ರಾತ್ರಿ 2:45ಕ್ಕೆ ರಾಮದುರ್ಗಕ್ಕೆ ಎಂಟ್ರಿ ಕೊಡ್ತಾರೆ. ರಾಮದುರ್ಗ ಡಿವೈಎಸ್ಪಿ ಕಚೇರಿಯಲ್ಲಿ ಸಿಟಿ ರವಿ ಅವರ ತಲೆ ಗಾಯ ಆಗಿರುತ್ತೆ. ಆ ಗಾಯಕ್ಕೆ ಬ್ಯಾಂಡೇಜ್ ಕೂಡ ಮಾಡಿದ್ರು. ಈ ದೃಶ್ಯ ಏನಿದೆ ಇದು ನಡೆದಿರೋದು ರಾಮದುರ್ಗ ಠಾಣೆಯಲ್ಲಿ. ಅಲ್ಲಿ ಸಿಟಿ ರವಿ ಅವರ ತಲೆಗೆ ಗಾಯಗಳು ಕೂಡ ಆಗುತ್ತೆ. ಅಲ್ಲಿ ಗಾಯ ಆದ ನಂತರದಲ್ಲಿ ಅವರ ತಲೆಗೆ ಬ್ಯಾಂಡೇಜ್ ಕೂಡ ಮಾಡ್ತಾರೆ. ಆ ನಂತರ ರಾಮದುರ್ಗ ಆಸ್ಪತ್ರೆಗೂ ಕೂಡ ಕರೆದುಕೊಂಡು ಹೋಗ್ತಾರೆ, ಚಿಕಿತ್ಸೆಯನ್ನ ಕೂಡ ಕೊಡಿಸ್ತಾರೆ. ಗಾಯ ಆಗಿದ್ರು ಕೂಡ, ರಕ್ತ ಸುರಿತಾ ಇದ್ರು ಕೂಡ, ರಕ್ತಸ್ರಾವ ಆಗ್ತಾ ಇದ್ರು ಕೂಡ 3 ಗಂಟೆ ಕಾರ್ನಲ್ಲೇ ಅಲೆದಾಡಿಸಿದ್ರು ಪೊಲೀಸರು. ಆ ನಂತರದಲ್ಲೂ ಕೂಡ ಇನ್ನು ಮಧ್ಯರಾತ್ರಿ 2:55ಕ್ಕೆ ಸಿಟಿ ರವಿ ಅವರಿಗೆ ಬ್ಯಾಂಡೇಜ್ ಅನ್ನ ಹಾಕ್ತಾರೆ. ಆ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ವಿ. ಇಡೀ ರಾತ್ರಿ ಸುತ್ತಾಟವನ್ನ ನಡೆಸಿದ್ರು, ಎಲ್ಲೆಲ್ಲಿ ಕರ್ಕೊಂಡು ಹೋದ್ರು ಅನ್ನುವಂಥದ್ದನ್ನ ಸಿಟಿ ರವಿ ಅವರು ಕೂಡ ನಿನ್ನೆ ಒಂದಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಎಲ್ಲೆಲ್ಲಿ ಹೋದ್ರು, ಕಬ್ಬಿನ ಗದ್ದೆ, ಒಂದಷ್ಟು ಇಂಡಸ್ಟ್ರಿಯಲ್ ಏರಿಯಾ, ಇಲ್ಲೆಲ್ಲ ಹೋದ್ರು. ಇನ್ನು ರಾಮದುರ್ಗ ಡಿವೈಎಸ್ಪಿ ಕಚೇರಿಯಿಂದ ಹೊರಟರು. ಡಿವೈಎಸ್ಪಿ ಕಚೇರಿಯಿಂದ ಹೊರಟಾಗ ತಡರಾತ್ರಿ 3:25, ಬೆಳಗ್ಗಿನ 3:25 ಅಲ್ಲಿ 2 ಸುತ್ತು ರಾಮದುರ್ಗ ಪಟ್ಟಣದ ರಸ್ತೆಯಲ್ಲಿ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಬರೀ ಓಡಾಟ. ಆನಂತರ ಆಕ್ರೋಶಗೊಂಡು ರಸ್ತೆಯಲ್ಲೇ ಧರಣಿ ಕೂರ್ತಾರೆ ಸಿಟಿ ರವಿ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ, ಎಲ್ಲಿಗೆ ಹೋಗ್ತಾ ಇದ್ದೀರಾ, ಬೆಂಗಳೂರಿಗಂತ ಹೇಳಿದ್ರು, ಆದ್ರೆ ಬೆಂಗಳೂರು ಹೋಗ್ತಾ ಇಲ್ವಲ್ಲ, ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ಧರಣಿ ಕೂತ್ಕೊಳ್ತಾರೆ ಸಿಟಿ ರವಿ. ನನ್ನನ್ನ ಕೊಲೆ ಮಾಡೋದಕ್ಕೆ ಏನಾದ್ರೂ ಪ್ರಯತ್ನ ಪಡ್ತಾ ಇದ್ದೀರಾ ಅಂತ ಆರೋಪವನ್ನ ಕೂಡ ಮಾಡ್ತಾರೆ ಪೊಲೀಸರ ವಿರುದ್ಧ. ಆನಂತರ ರವಿ ಅವರನ್ನ, ಸಿಟಿ ರವಿ ಅವರನ್ನ ಕಾರಲ್ಲಿ ಎತ್ತಾಕಿ
ಮತ್ತೆ ಬಾಗಲಕೋಟೆ ಕಡೆಗೆ ಪ್ರಯಾಣವನ್ನ ಬೆಳೆಸ್ತಾರೆ ಪೊಲೀಸರು. ಎಲ್ಲ ಡೆವಲಪ್ಮೆಂಟ್ಸ್ ರಾತ್ರಿ ಇಡೀ ನಡೆದಿದೆ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ, ಒಂದಷ್ಟು ಕಡೆಗಳಲ್ಲಿ ಸಿಟಿ ರವಿ ಪ್ರತಿರೋಧವನ್ನ ತೋರಿದ್ರು ಕೂಡ ಅದಕ್ಕೆ ಕೇರೆ ಅಂದಿಲ್ಲ ಪೊಲೀಸರು. ಒಂದಷ್ಟು ಡೈರೆಕ್ಷನ್ಸ್ ಬರ್ತಾ ಇತ್ತು ಅನ್ನೋದು ಸಿಟಿ ರವಿ ಅವರ ವಾದ. 10 ನಿಮಿಷಕ್ಕೊಂದು ಫೋನ್ ಬರ್ತಾ ಇತ್ತು. ಆನಂತರ ಅದನ್ನ ಫಾಲೋ ಮಾಡ್ಕೊಂಡು ನನ್ನನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆ ಕರ್ಕೊಂಡು ಹೋಗ್ತಾ ಇದ್ರು ಅನ್ನುವಂಥ ಮಾತನ್ನ ಕೂಡ ಸಿಟಿ ರವಿ ಅವರು ಹೇಳ್ಕೊಂಡಿದ್ರು. ಹೈ ಡ್ರಾಮಾಗಳು ನಡೆದು ಹೋಯ್ತು. ಇನ್ನು ನಸುಕಿನ ಜಾವ 4 ಗಂಟೆಗೆ ಲೋಕಾಪುರ ಬಳಿ ವಾಹನವನ್ನ ನಿಲ್ಲಿಸಿ ಬೆಳಗ್ಗೆ 4 ಗಂಟೆ ಟೈಮ್ ಪಾಸ್ ಮಾಡ್ತಾರೆ ಪೊಲೀಸರು. ಮತ್ತೆ ಹೊರಡ್ತಾರೆ 4:30ಕ್ಕೆ ಯಾದವಾಡ ಬಳಿ ಸೇತುವೆಯ ಮೇಲೆ ಕಾರ್ ನಿಲ್ಲಿಸ್ತಾರೆ. ಈ ಮಧ್ಯೆ ಸಿಟಿ ರವಿ ಫಾಲೋ ಮಾಡ್ತಾ ಇದ್ದಂತ ಮಾಧ್ಯಮಗಳೇನಿದೆ, ಮಾಧ್ಯಮಗಳ ವೆಹಿಕಲ್ಸ್ ಏನಿದೆ, ಆ ಮಾಧ್ಯಮಗಳ ವೆಹಿಕಲ್ಸ್ಗಳಿಗೂ ಕೂಡ 3 ಕಡೆ ತಡೆ ಒಡ್ತಾರೆ. ಫಾಲೋ ಮಾಡಬಾರ್ದು, ಯಾವುದೇ ಕಾರಣಕ್ಕೂ ಸಿಟಿ ರವಿ ಅವರನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗಬಾರ್ದು ಅನ್ನುವಂತ ಕಾರಣಕ್ಕಾಗಿ 3 ಕಡೆ ನಿಲ್ಲಿಸ್ತಾರೆ. ಮಾಧ್ಯಮದವರ ದಿಕ್ಕನ್ನ ತಪ್ಪಿಸೋದಕ್ಕೆ ಪೊಲೀಸರು ನಿರಂತರವಾಗಿ ಪ್ರಯತ್ನ ಪಟ್ಟಿದ್ದಾರೆ. ಇಲ್ಲಿ ಯಾಕೆ ಅನ್ನೋ ಪ್ರಶ್ನೆ ಒಂದು. ಮತ್ತೊಂದು, ಬೆಳಗ್ಗೆ 4:50 ಸುಮಾರಿಗೆ ಹುಲಗುಂದ ಗ್ರಾಮದ ಬಳಿ ಮತ್ತೆ ಕಾರ್ ನಿಲ್ಲಿಸ್ತಾರೆ. ಸಿಟಿ ರವಿ ಅವರು ಕಾರಲ್ಲೇ ಕೂತಿರ್ತಾರೆ. ಕಾರಲ್ಲೇ ಕೂರಿಸಿ ಅವರನ್ನ ಮತ್ತೊಂದಷ್ಟು ಟೈಮ್ ಪಾಸ್, ಮತ್ತೊಂದಷ್ಟು ಕಾಲಹರಣ ಎಲ್ಲವನ್ನು ಕೂಡ ಪೊಲೀಸರು ಮಾಡಿದ್ರು. ಯಾವ ರೀತಿ ಟೈಮ್ ಕಿಲ್ ಮಾಡಬೇಕು, ಯಾವ ರೀತಿ ಬೆಳಗ್ಗೆ ವರೆಗೂ ಕೂಡ ಸಿಟಿ ರವಿ ಅವರನ್ನ ಕಾರಲ್ಲೇ ಓಡಾಡಿಸ್ಬೇಕು, ಇದೆಲ್ಲವನ್ನು ಕೂಡ ಮಾಡಿದ್ರು. ಆ ನಂತರ ಬೆಳಗ್ಗೆ 6 ಗಂಟೆಗೆ ಬಟಕುರ್ಕಿ ಕಡೆ ಮತ್ತೆ ಸಿಟಿ ರವಿ ಅವರ ಇರುವಂತಹ ಪೊಲೀಸ್ ಕಾರನ್ನ ನಿಲ್ಲಿಸ್ತಾರೆ. 6:40ಕ್ಕೆ ಯರಗಟ್ಟಿ ಪಟ್ಟಣಕ್ಕೆ ಸಿಟಿ ರವಿ ಇದ್ದಂತಹ ಕಾರ್ ಎಂಟ್ರಿ ಕೊಡುತ್ತೆ. ಆ ನಂತರ ಎಲ್ಲರ ಕಣ್ಣು ತಪ್ಪಿಸಿ ಅಜ್ಞಾತ ಸ್ಥಳಕ್ಕೆ ಕರೆದೊಯ್ತಾರೆ. ಬೆಳಗ್ಗೆ 8 ಗಂಟೆಗೆ ಸಿಟಿ ರವಿ ಅಂಕಲಿಯಲ್ಲಿ ಪ್ರತ್ಯಕ್ಷ ಆಗ್ತಾರೆ. ಇದು ನಡೆದಿರುವಂತಹ ಕ್ರೋನಾಲಜಿ ಪ್ರಕಾರ ಇಡೀ ಒಂದು ದಿನದ ರಿಪೋರ್ಟ್. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಒಂದು ದಿನದ ಘಟನೆ ಇದೆಯಲ್ಲ, ಯಾವ ಸಿನಿಮಾ ಸ್ಟೋರಿಗೂ ಕಡಿಮೆ ಇಲ್ಲ. ಈ ಪೊಲೀಸರು ಯಾವ ರೀತಿಯಾಗಿ ಕಣ್ಣು ತಪ್ಪಿಸಿ ಏನ್ ಮಾಡೋದಕ್ಕೆ ಹೊರಟಿದ್ರು ಅನ್ನುವಂತ ಪ್ರಶ್ನೆ ಒಂದು ಕಡೆ ಆದ್ರೆ, ಇಡೀ ದಿನ, ಇಡೀ ರಾತ್ರಿ ಇನ್ಫ್ಯಾಕ್ಟ್ ಏನೆಲ್ಲ ನಡೀತು ವಿವರವನ್ನ ಕೊಡೋದಾದ್ರೆ ಮಂಜುನಾಥ್. ಅಶ್ವಿನಿ, ಪ್ರಮುಖವಾಗಿ ಏನು ಸಿಟಿ ರವಿ ಅವರನ್ನ ಬಂಧಿಸಿದ ತದನಂತರ ಅವರು ನೇರವಾಗಿ ಒಂದು ಬೆಳಗಾವಿ ಸುವರ್ಣಸೌಧದಲ್ಲಿ ಸಂಜೆ 6 ಗಂಟೆಗೆ ಅವರನ್ನ ಬಂಧನ ವಶಕ್ಕೆ ವಶಕ್ಕೆ ತೆಗೆದುಕೊಂಡು ನೇರವಾಗಿ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಖಾನಾಪುರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋದ ತದನಂತರ ಅಲ್ಲಿ ಇಡೀ ಬಿಜೆಪಿ ನಾಯಕರ ತಂದೆ ಅಲ್ಲಿಗೆ ಆಗಮಿಸ್ತಾರೆ. ಸಿಟಿ ರವಿಯವರನ್ನ ಬಂಧನ ಮುಕ್ತಗೊಳಿಸಬೇಕಂತ ಹೇಳಿ ಅವರು ಹೋರಾಟ ಮಾಡಿದ ತದನಂತರ ಅಲ್ಲಿ ಬಂದಂತ ವಕೀಲರನಿಗೂ ಸಹ ಪೊಲೀಸರು ಪೊಲೀಸ್ ಸ್ಟೇಷನ್ ಅಲ್ಲಿ ಒಳಗೆ ಬಿಡಲು ಹರಸಾಹಸ ಪಡಬೇಕಾಗತ್ತೆ. ಯಾಕಂತಂದ್ರೆ ಯಾವುದೇ ಕಾರಣಕ್ಕೂ ನಾವು ವಕೀಲರನ್ನ ನಿಮಗೆ ಸಮ್ಮುಖದಲ್ಲಿ ನಾವು ನಿಲ್ಸಲ್ಲ ಅಂತ ಹೇಳಿ ಪೊಲೀಸರು ವಕೀಲರಿಗೆ ಹೇಳ್ತಾರೆ. ವಕೀಲರು ಮತ್ತು ಪೊಲೀಸರ ನಡುವೆ ವಾಗ್ವಾದ ಆಗತ್ತೆ. ಅದಾದ ನಂತರ ವಿರೋಧ ಪಕ್ಷದ ನಾಯಕರಂತ ಆರ್ ಅಶೋಕ್ ಅವರು ಸ್ಥಳಕ್ಕೆ ಬಂದಾಗ ಆಗ ಮಾತ್ರ ಒಂದು ಪ್ರಮುಖವಾಗಿ ಆ ಸಿಟಿ ರವಿ ಅವರ ವಕೀಲರು ಏನಿರ್ತಾರೆ ವಕೀಲರನ್ನ ಒಳಗೆ ಬಿಟ್ಟ ತದನಂತರ ಅಲ್ಲಿ ಒಂದು ಮೀಟಿಂಗ್ ಅನ್ನು ಸಹ ಮಾಡ್ತಾರೆ. ಮೀಟಿಂಗ್ ಆದ ತದನಂತರ ನಿಮ್ಮನ್ನ ನೇರವಾಗಿ ಬೆಂಗಳೂರಿಗೆ ಕರೆದುಕೊಂಡು ಹೋಗ್ತೀವಿ ಅಂತ ಹೇಳಿ ಸಿಟಿ ರವಿ ಅವರಿಗೆ ತಿಳಿಸ್ತಾರೆ. ಆದ್ರೆ ಕರ್ಕೊಂಡು ಹೋಗ್ಬೇಕಾಗಿದ್ದು ಬೆಂಗಳೂರಿಗೆ, ಆದ್ರೆ ಇವರು ಪೊಲೀಸರು ಮಾಡಿದ್ದು ಮಾತ್ರ ಇಡೀ ಬೆಳಗಾವಿ ಜಿಲ್ಲೆ ಮತ್ತು ಅಕ್ಕಪಕ್ಕದ ಧಾರವಾಡ, ಗದಗ ಮತ್ತು ಬಾಗಲಕೋಟೆ ಜಿಲ್ಲೆಗೆ ತಿರುಗಿಸಿದಾರೆ ಅಂತ ಹೇಳ್ಬೇಕಾಗತ್ತೆ. ಪ್ರಮುಖವಾಗಿ ಏನು 6 ಗಂಟೆಗೆ ಬಂಧನ ಆಗತ್ತೆ. ಅಲ್ಲಿಂದ ಗಂದಿಗವಾಡ ಮುಖಾಂತರ ಖಾನಾಪುರ ಠಾಣೆಗೆ ಶಿಫ್ಟ್ ಮಾಡ್ತಾರೆ. ರಾತ್ರಿ 12:05ಕ್ಕೆ ಖಾನಾಪುರ ಪೊಲೀಸ್ ಠಾಣೆಯಿಂದ ನಮ್ಮನ್ನು ಬೆಂಗಳೂರಿಗೆ ಕರೆದುಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಆದ್ರೆ ಕಿತ್ತೂರು ಮಾರ್ಗವಾಗಿ 12:45ಕ್ಕೆ ಕಿತ್ತೂರಿಗೆ ಕರೆದುಕೊಂಡು ಹೋಗಿ ಕಿತ್ತೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅವರನ್ನ 15 ನಿಮಿಷ ಕಾಲ ಅಲ್ಲಿ ರೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಆದ್ರೆ ಅಲ್ಲಿ ಏನು ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು, ಆ ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬಿಟ್ಟು ಬೆಳಗಾವಿ ಜಿಲ್ಲೆ ಬೆಳವಡಿ ಗ್ರಾಮಕ್ಕೆ 1:30ಕ್ಕೆ ಕರ್ಕೊಂಡು ಹೋಗ್ತಾರೆ. ಅದಾದ ನಂತರ ಸವದತ್ತಿ ಪಟ್ಟಣಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ನೇರವಾಗಿ ರಾಮದುರ್ಗಕ್ಕೆ 2:45ಕ್ಕೆ ರಾಮದುರ್ಗಕ್ಕೆ ಕರ್ಕೊಂಡು ಹೋಗಿ ಡಿವೈಎಸ್ಪಿ ಕಚೇರಿಯಲ್ಲಿ ಅವ್ರಿಗೆ ಚಿಕಿತ್ಸೆ ಕೊಡಿಸ್ತಾರೆ. ಚಿಕಿತ್ಸೆ ಕೊಡಿಸ್ಬೇಕಾಗಿದ್ದು ಒಬ್ಬ MBBS ಡಾಕ್ಟರ್ ಇಂದ, ಆದ್ರೆ ಅವ್ರಿಗೆ ಚಿಕಿತ್ಸೆ ಕೊಡಿಸಿದ್ದು ಮಾತ್ರ ಒಬ್ಬ ನರ್ಸ್ ಇಂದ ಅವ್ರಿಗೆ ಚಿಕಿತ್ಸೆ ಕೊಡ್ತಾರೆ. ಅಲ್ಲಿಯೂ ಸಹ ಅವರು ಕರ್ತವ್ಯ ಲೋಪವನ್ನ ಸ್ವತಃ ಪೊಲೀಸರೇ ಮಾಡ್ತಾರೆ. ಅಲ್ಲಿಂದ ನೇರವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಲೋಕಾಪುರ ಕರ್ಕೊಂಡು ಹೋಗ್ತಾರೆ. ಲೋಕಾಪುರದಿಂದ ಏನು ಬೆಳಗಾವಿ ಜಿಲ್ಲೆ ಯಾದವಾಡ ಕರ್ಕೊಂಡ್ ಬರ್ತಾರೆ. ಯಾದವಾಡದಿಂದ ಹುಲ್ಕುಂದ್ ಗ್ರಾಮಕ್ಕೆ ಕರ್ಕೊಂಡ್ ಬರ್ತಾರೆ. ಹುಲ್ಕುಂದ್ ಗ್ರಾಮದಿಂದ ಒಂದು ಯರಗಟ್ಟಿ ಪಟ್ಟಣ ಇದೆ. ಯರಗಟ್ಟಿ ಪಟ್ಟಣದಲ್ಲಿ ಬಂದು ಅರ್ಧ ಗಂಟೆ ಕಾಲಹರಣ ಮಾಡ್ತಾರೆ. ಆ ಸಮಯದಲ್ಲಿ ಸಿಟಿ ರವಿ ಅವರು ಆಕ್ರೋಶ ವ್ಯಕ್ತಪಡಿಸ್ತಾರೆ. ಯಾಕಂತಂದ್ರೆ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ನೀವು ಕರ್ಕೊಂಡ್ ಬಂದಂತವ್ರು ಇದೇ ತರನಾಗಿ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಿ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿ ಪೊಲೀಸರ ವಿರುದ್ಧ ಅಲ್ಲಿ ಒಂದು 10 ನಿಮಿಷ ಕಾಲ ಒಂದು ಪ್ರತಿಭಟನೆ ಮಾಡ್ತಾರೆ. ಪ್ರತಿಭಟನೆಗೂ ಜಗ್ಗಂತ ಪೊಲೀಸರು ನೀವು ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಸಿಟಿ ರವಿ ಅವ್ರು ಕೇಳಿದ್ರು. ಯಾವುದೇ ಕಾರಣಕ್ಕೂ ಅವ್ರಿಗೆ ಎಲ್ಲಿ ಅಂತ ಯಾವ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀವಿ, ಯಾವ ಲೊಕೇಶನ್ ಕರ್ಕೊಂಡು ಹೋಗ್ತೀವಿ, ಕೋರ್ಟಿಗೆ ಕರ್ಕೊಂಡು ಹೋಗ್ತೀವಾ ಅಥವಾ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀವ ಅನ್ನೋದನ್ನ ಯಾವುದೇ ಕಾರಣಕ್ಕೂ ಹೇಳಲ್ಲ. ಅದಾದ ನಂತರ
ಮಾಧ್ಯಮದವರನ್ನ ಕಣ್ಣು ತಪ್ಪಿಸ್ತಾರೆ. 3 ಗಂಟೆ ಸುಮಾರಿಗೆ ಅಲ್ಲಿಂದ ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ. ಬೆಳಗಿನ ಜಾವ 8 ಗಂಟೆ ಸುಮಾರಿಗೆ ಬೆಳಗಾವಿ ಜಿಲ್ಲೆ ಅಂಕಲಗಿ ಗ್ರಾಮದಲ್ಲಿ ಆ ಏನು ಸಿಟಿ ರವಿ ಮತ್ತು ಪೊಲೀಸರು ಪ್ರತ್ಯಕ್ಷರಾಗ್ತಾರೆ. ಅದಾದ ನಂತರ ಮಧ್ಯಾಹ್ನ ಏನು ಬೆಳಗಿನ ಜಾವ 11:05 ಗಂಟೆ ಸುಮಾರಿಗೆ ಏನು ಬೆಳಗಾವಿಯ 5ನೇ ಮುನ್ಸಿಪ್ ಕೋರ್ಟಿಗೆ ಅವರನ್ನ ಕರೆದುಕೊಂಡು ಬಂದಂತ ಪೊಲೀಸರು ಅಲ್ಲಿಗೆ ಒಂದು ನ್ಯಾಯಾಧೀಶರ ಮುಂದೆ ಅವರನ್ನ ಬಿಡುಗಡೆ ಮಾಡ್ತಾರೆ. ಅದಾದ ನಂತರ ಬೆಳಗಾವಿಯ ಏನು 5ನೇ JMFC ಮುನ್ಸಿಪಲ್ ಅಂತ ಸ್ಪರ್ಶ ಡಿಸೋಜಾ ಅವರು ಒಂದು ಆದೇಶವನ್ನ ಒಂದು ವಾದ ವಿವಾದ ಆಲಿಸ್ತಾರೆ. ಆಲಿಸಿದ ನಂತರ ನಿರಂತರವಾಗಿ ವಾದ ವಿವಾದ ಆಲಿಸಿದಂತ ಸ್ಪರ್ಶ ಅವರು ಈ ಕೇಸನ್ನ ಬೆಂಗಳೂರಿಗೆ ವರ್ಗಾವಣೆ ಮಾಡ್ತಾರೆ. ಬೆಂಗಳೂರಿಗೆ ವರ್ಗಾವಣೆ ಆದ ಮೇಲೆ ಒಂದು ಕಡೆ ಏನು ಬೆಂಗಳೂರಿನ ಜನಪ್ರತಿನಿಧಿ ನ್ಯಾಯಾಲಯಗಳಲ್ಲಿ ವಾದ ವಿವಾದ ಆಗತ್ತೆ. ಇನ್ನೊಂದು ಕಡೆ ಹೈಕೋರ್ಟ್ ಅಲ್ಲಿ ಸಹ ಸಿಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರ ವಾದ ವಿವಾದವನ್ನು ಆಲಿಸಿದಂತ ಹೈಕೋರ್ಟ್ ಅವರಿಗೆ ಈ ಒಂದು ಪ್ರಕರಣದಿಂದ ಖುಲಾಸೆಗೊಳಿಸ್ತಾರೆ. ಅಶ್ವಿನಿ. ಓಕೆ ಮಂಜುನಾಥ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.